ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಅನ್ನತೋ ಪ್ರಾಣಃ ಪ್ರಾಣತೋ ಪರಬ್ರಹ್ಮ ಅನ್ನದಾತೋ ಸುಖೀ ಭವ. ನಮ್ಮೆಲ್ಲರ ಅನ್ನದಾತ, ದೇಶದ ಬೆನ್ನೆಲುಬು ಎನಿಸಿರುವಂತಹ ಎಲ್ಲ ರೈತರಿಗೂ ಶಿರಸಾಷ್ಟಾಂಗವಾಗಿ ನಮಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ರೈತ ಮಿತ್ರ ಕಾರ್ಯಕ್ರಮದ ಮುಖೇನ ಹಲವಾರು ಸಾಧಕ ಹಾಗೂ ಮಾದರಿ ರೈತರನ್ನು ಪರಿಚಯಿಸುತ್ತಾ, ರೈತರ ಬವಣೆಗಳನ್ನು ತಿಳಿಯುತ್ತಾ, ರೈತಪರ ವಿಚಾರಗಳನ್ನು ಮಂಡಿಸುತ್ತಾ ತಮ್ಮೆಲ್ಲರಿಗೂ ರೈತರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವ ಸಾಧಕ ಮಾದರಿ ರೈತರು ನಮ್ಮೊಂದಿಗಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ನಮ್ಮ ಮಾದರಿ ರೈತ ಶ್ರೀಯುತ ಸಿ ನಾಗೇಂದ್ರಪ್ಪನವರು ಸಂಕ್ಲೀಪುರ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್, ತಮಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ತಮ್ಮ ಒಂದು ಪರಿಚಯ, ತಮ್ಮ ಹೆಸರು, ಊರು, ಯಾವ ಜಿಲ್ಲೆಯಿಂದ ಬಂದಿದ್ದೀರಾ, ತಮ್ಮ ವಿದ್ಯಾಭ್ಯಾಸ ಏನು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್. ನಾವು ಸಿ ನಾಗೇಂದ್ರಪ್ಪ ಸಂಕ್ಲೀಪುರ ಅಂತ. ನಮ್ಮ ತಂದೆ ತಾಯಿ ಅವರ ಸೋಮನಗೌಡಪ್ಪ ಪಾರ್ವತಮ್ಮ ಅವರ ಎರಡನೇ ಮಗ ಹುಟ್ಟಿದ 7 ಜನ ಮಕ್ಕಳು ನಾವು. ಅವ್ರ ಎರಡನೇ ಮಗ ನಾವು. ಎರಡನೇ ಮಗ ಆದರೆ ನಮ್ಮ ದೊಡ್ಡಪ್ಪರು, ನಮ್ಮ ಅಪ್ಪರಿಗಿಂತೂ ದೊಡ್ಡ ರಾಮನಗೌಡರು ಅಂತಿದ್ರು. ಒಟ್ಟು ಕುಟುಂಬದಲ್ಲಿ ಬೆಳೆದು ಬಂದರು ನಾವು. ಒಟ್ಟು ಕುಟುಂಬ ಅಂದರೆ ಒಟ್ಟು ಒಂದು 35-40 ಜನ ಒಟ್ಟಿಗೆ ಬೆಳೆದು ಸಂಕ್ಲೀಪುರ ಗ್ರಾಮದ ಒಟ್ಟು ಕುಟುಂಬದಲ್ಲಿ ಬೆಳೆದು ಬಂದರೆ. ಮತ್ತೆ ನಮ್ಮ ಕೃಷಿ ಕುಟುಂಬದಿಂದನೇ ಬಂದಿರುವಂಥವ್ರು. ಹಾಗೆ ನಿಮ್ಮ ವಿದ್ಯಾಭ್ಯಾಸ ಸರಿ, ಇಂದಿನ ಒಂದು ಸಮಾಜದಲ್ಲಿ, ಪ್ರಸ್ತುತ ಸಮಾಜದಲ್ಲಿ ವಿದ್ಯೆಗೆ ಇರುವಂಥ ಬೆಲೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯಾಭ್ಯಾಸ ಅತಿ ಮುಖ್ಯ ಅಂತ ಅನ್ಕೋತೀವಿ. ನಿಮ್ಮ ಒಂದು ವಿದ್ಯಾಭ್ಯಾಸ ಹೇಗೆ, ಎಲ್ಲಿವರೆಗೂ ಓದಿದ್ದೀರಾ, ಏನು? ನಮ್ಮದು SLC ಆಗೈತಮ್ಮ. ನಂದು ಮೊದಲು ನಮಗೆ ಭಾಳ ಕಷ್ಟ ಜೀವನ. ನಂದು 7ನೇ ಕ್ಲಾಸ್ ಪಾಸ್ ಆಗಿದ್ದು ನಮ್ಮ ಸ್ವಂತ ಊರಿನಾಗ ನಾವು ಮಾಡಿದ್ವಿ. ಅದು 7ನೇ ಕ್ಲಾಸ್ ನಾನು 3 ಸರಿ ಫೇಲ್ ಆಗಿದ್ದಾನೆ. 2 ಸರಿ ಫೇಲ್ ಆಗಿ 1 ಸರಿ 3ನೇ ಸರಿ ಪಾಸ್ ಆಗಿದ್ದಾನೆ. ಆಗಿನ ಕಾಲದಲ್ಲಿ ಪಬ್ಲಿಕ್ ಎಕ್ಸಾಮ್ 62, 63, 64 ಇರ್ಬೇಕಾದ್ರೆ. ಅವತ್ತೇನು ನಾನು 2 ಸರಿ 7th ಪಬ್ಲಿಕ್ ಎಕ್ಸಾಮ್ ಹೋಗ ಭಾಳ ಕಷ್ಟ ಓದೋದು ಕಷ್ಟ ನಮಗೆ. ಅಂಥ ಕಾಲದಾಗ ಅಲ್ಲಿ 7ನೇ ಕ್ಲಾಸ್ 2 ಸರಿ ಫೇಲ್ ಆಗಿ 3ನೇ ಸರಿ 7ನೇ ಕ್ಲಾಸ್ ಪಾಸ್ ಆದ. ಹೈಸ್ಕೂಲ್ ಒಂದು ಪ್ರೌಢ ಶಿಕ್ಷಣ ಸಂಸ್ಥೆ ಎಲ್ಲಿ ಆಯ್ತು ಅಂದರೆ ಹೆಬ್ಬಾಳ, ದಾವಣಗೆರೆ ಜಿಲ್ಲೆ ಹೆಬ್ಬಾಳಾಗ ಆತಂದು. ರುದ್ರಮ್ಮ ಅವ್ರ ಮನೆಗೆ ಊಟ ಮಾಡ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಹೆಬ್ಬಾಳ ರುದ್ರೇಶ್ವರ ಹೈಸ್ಕೂಲಾಗ SLC ಒಂದೇ ಪಟ್ಟೆ ಪಾಸ್ ಆಯ್ತು ನಾನು. ಅವತ್ತಿನ ಜಸ್ಟ್ ಪಾಸ್ ನಾನು ಅವತ್ತಿನ ಕಾಲಕ್ಕೆ ಜಸ್ಟ್ ಪಾಸ್ ನಾನು. ಅದು ಬಿಟ್ಟರೆ ನನಗೇನು ಇವತ್ತಿನಂಗೆ ಡಿಸ್ಟೆನ್ಷನ್ನು ಪರ್ಸೆಂಟೇಜ್ ಕೇಳ್ತಿರಲ್ಲ, ಅವೆಲ್ಲ ಯಾವ ನಮ್ಗೆ ಗೊತ್ತಿಲ್ಲ. ಅವತ್ತು ಪಾಸ್ ಆದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕಿದ್ವಿ. ಅದಕ್ಕೆಲ್ಲ ನಮ್ಮ ತಾಯಿ ಮೊದಲನೇ ಹೊತ್ತು ಮಾಡಿದರು. ಹಂಗಾಗಿ ಇಲ್ಲಿ ತನಕ ನಡ್ಕೊಂಬಂದು SLC ಆದಟ್ಟಿಗೆ ನಂದು 78, 79ಕ್ಕೆ ನನ್ನ ವಿದ್ಯಾಭ್ಯಾಸನ 72, 73ಕ್ಕೆ ವಿದ್ಯಾಭ್ಯಾಸ ಮುಗಿದಟ್ಟಿಗೆ ಇತ್ಲಾಗೆ ನಾನು ಶುಗರ್ ಫ್ಯಾಕ್ಟ್ರಿ ಕಡೆಗೆ ಮಕ್ಕಾದೆ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗೆ ದಿನಗೂಲಿ 2 ರೂಪಾಯಿ ಕೊಡೋರು ನಮಗೆ. ಪ್ರೌಢ ಶಿಕ್ಷಣ ಅಷ್ಟೇ ನೀವು ಮುಗಿಸ್ಕೊಂಡಿದ್ದು, 10th ವರೆಗೂ ಮಾಡ್ಕೊಂಡು ಮುಗಿಸಿದ್ರಿ. ಅಂದ್ರೆ ಈ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಆಗ್ಲಿಲ್ಲ ಅಂತ ಏನಾದ್ರೂ ನೀವು ಕೃಷಿ ಕಡೆ ತೊಡಗಿಸ್ಕೊಂಡ್ರ, ಅಥವಾ ಹೇಗೆ ನಿಮ್ಗೆ ಕೃಷಿಯಲ್ಲಿ ಒಲವು ಮೂಡ್ತು ಸರ್? ತೊಂದರೆನೂ ಇತ್ತು. ಜಮೀನಿನ ಕಡೆಗೂ ನಮ್ಮ ಮಕ್ಕಾದ್ವಿ. ಮತ್ತೆ ಇದೇನತ್ಲಾಗ ಸಣ್ಣದೊಂದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಕಡೆಗೆ ಹೋದ್ವಾ. ಅಲ್ಲಿ ಶಿಫ್ಟ್ ಹೋಗಿ ಕೆಲಸ ಮಾಡೋದು, ಮತ್ತು ಸೈಕಲ್ ತಗೊಂಬರೋದು, ಊರಿಗೆ ಬರೋದು, ಕೆಲಸ ಮಾಡೋದು. ಶಿಫ್ಟ್ 6 ಗಂಟೆಗೆ ಹೋದ್ರೆ 2 ಗಂಟೆ ಬರ್ತಿದ್ವಿ, 2 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ಬರ್ತಿದ್ವಿ. ಹಿಂಗೆ ಹೋದ್ರೆ ಆ ಬಂದ ಟೈಮ್ನಾಗ ನಾವು ಅಲ್ಲಿ 8 ಗಂಟೆ ಡ್ಯೂಟಿ ಮಾಡೋದು, ಉಳಿದ ಕೆಲಸ ರೈತಾಪಿ ಜೀವನ ತೊಡಗಿಸ್ಕೊಂತಿದ್ವಿ. ನಿಮ್ಮ ಪ್ರೌಢ ಶಿಕ್ಷಣ ಮುಗಿಸಿದ ಮೇಲೆ ನೀವು ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿಕೊಂಡು ಕೂಡ ಜಮೀನನ್ನು ನೋಡ್ಕೋತಾ ಬಂದ್ರಿ. ಈ ಜಮೀನು ಬಗ್ಗೆ ತಿಳ್ಕೋಬೇಕು ಅಂದಾಗ ತಮ್ಮ ಒಂದು ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಸರ್? ನಮ್ಮ ಒಟ್ಟು ಕುಟುಂಬದ ಒಂದು 50 ಎಕರೆ ಇತ್ತು. ನಮ್ಮ ಅಪ್ಪ ದೊಡ್ಡಪ್ಪರದು. ಅವರು ಅಪ್ಪ ದೊಡ್ಡಪ್ಪರು ಏನು ಮಾಡಿದ್ರು, ಅವರು 60-65ನೇ ವಯಸ್ಸಿನಾಗ ಒಟ್ಟು ಕುಟುಂಬನೇ ಇತ್ತು. ಅವರು 65ನೇ ವಯಸ್ಸಿಗೆ ನಮ್ಮ ಮದುವೆ ವಯಸ್ಸಿಗೆ ಬಂದಾಗ ಅವರು ಡಿವೈಡ್ ಆದರು. ನಮ್ಮ ತಂದೆಗೆ ಒಂದು 25 ಎಕರೆ ಬಂತು. ನಾವು 7 ಜನ ಗಂಡು ಮಕ್ಕಳು, 7 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆವಾಗ ನಮ್ದು ಒಂದು 10-15 ವರ್ಷ ಹೊಡಿತು ಒಟ್ಟು ಕುಟುಂಬ. ಆಮೇಲೆ ನಾವು ಡಿವೈಡ್ ಆದ್ವಿ. ಡಿವೈಡ್ ಆಗಿ ಒಬ್ಬೊಬ್ಬರಿಗೆ 3-3 ಎಕರೆ ಬಂತು. ಒಬ್ಬೊಬ್ಬರಿಗೆ 3-3 ಎಕರೆ ಬಂದಮೇಲೆ ಅದನ್ನೇ ಅಚ್ಚುಕಟ್ಟೆ ಮಾಡ್ಕೊಂತ ಹೋದ್ವಿ ನಾವು. ನಮ್ಮ ಅಣ್ಣ, ದೊಡ್ಡ ಅಣ್ಣ, ನಾವು ಎಲ್ಲರೂ ಅವ್ರವ್ರ
ಹಂಚ್ಕೊಟ್ಟು ದಿಶೆ ಮಾಡ್ಕೊಂತ ಕ್ಲೀನಾಗಿ ನಾವು ಮಾಡ್ಕೊಂತ ಹೋದ್ವಿ. ದೇವ್ರು ಅದ್ರಾಗೆ ನಮ್ಮ ತಂದೆಯರು ಇಬ್ಬರು ಒಂದು ಮಾತು ಹೇಳಿದ್ರು, ನಾವೇನು ನಿಮಗೆ ಕೈ ಎತ್ತಿ ಕೊಡ್ತೋ ಅದ್ರಾಗ ಶ್ರೀಮಂತರ ಹಾಕಿರಿ, ಯಾರಿಗೆ ಕೆಟ್ಟದ್ದು ಮಾಡಬೇಡ್ರಿ ಅಂತ ಒಂದು ಮಾತು ಹೇಳಿದ್ರು. ಅದನ್ನು ನಾವು ಪರಿಪಾಲನೆ ಮಾಡಿದ್ವಿ ನಾವು. ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಕ್ಕಿದ್ರು ಕೂಡ, ಅಂದರೆ ಪಗಾರನ ನೀವು ಪಡ್ಕೋತಾ ಇದ್ರು ಕೂಡ ಈ ಕೃಷಿನಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿ ಮೂಡಲಿಕ್ಕೆ ಯಾವುದಾದ್ರೂ ಒಂದು ಘಟನೆ ಕಾರಣ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಫೂರ್ತಿ ಆಗಿರ್ಬೋದು, ನಿಮ್ಗೇನು ಸ್ಫೂರ್ತಿ ಆಗಿದೆ ಸರ್? ಹೌದಮ್ಮ, ಅದಕ್ಕೆ ಸ್ಫೂರ್ತಿ ನಮ್ಮ ರಾಜ್ಕುಮಾರ್ ಸಿನಿಮಾ ಬಂಗಾರ ಮನುಷ್ಯ ಬಂತಮ್ಮ ನನ್ನ ಹುಡುಗ ವಯಸ್ಸಿನಾಗ. ಆ ಸಿನಿಮಾ ನೋಡಿದಾಗ ಅದು ತಲೆಯಾಗಿ ಮೂಡಿಬಿಡ್ತು ನನಗೆ. ಅವತ್ತು ಅದನ್ನೊಂದು 15-20 ಸರಿ ನೋಡಿರ್ಬೋದು ನಾನು ಸಿನಿಮಾದನ್ನ. ಆತ ರಿಯಲ್ ಸಿನಿಮಾ ಏನು ಮಾಡಿದ್ನಲ್ಲ ರಾಜ್ಕುಮಾರ್, ಸಿನಿಮಾ ಮಾಡಿದ್ರೆ 2.5 ತಾಸು, ಅದನ್ನ ನಾನು ಯಾಕೆ ಇದನ್ನ ಮಾಡಬಾರ್ದು ಅನ್ನೋ ಒಂದು ನನಗೆ ಅವತ್ತಿನಿಂದಲೂ ಮನಸ್ಸು ಉಕ್ಕದ. ರೀಲ್ ಮೇಲೆ ಬಂದಿದ್ದನ್ನ ರಿಯಲ್ ಆಗಿ ಮಾಡ್ಬೋದಲ್ಲ ಅಂತಂದು ನಮ್ದು ಅಂಥದ್ದೊಂದಿಷ್ಟು. ನಾನು ನನ್ನ ಇದು ಬಂದ್ಮೇಲೆ ಬೇರೆ ಆದ್ಮೇಲೆ ಒಂದು 3 ಎಕರೆ ನಾನು 4 ಎಕರೆ ಜಮೀನು ಕೊಂಡೆ ನಾನು. ಅದು ಗುಡ್ಡಗಾಡು ಬೆಳೆ ಎಲ್ಲ ಬೆಳೆದಿರ್ತಾರೆ. ಆ ಬೆಳೆದಾಗ ಅದನ್ನೇನು ಮಾಡಿದ್ವಿ, ಅದಕ್ಕೆ ಅತ್ಲ ಮಕ್ಕ ಆಯ್ತು ನಾನು. ಅತ್ಲ ಮಕ್ಕ ಆಗಿ ಅದನ್ನು ಏನು ಆ ಸಿನಿಮಾದಾಗ ಮಾಡ್ತಾರೆ ಅದೇ ಟೈಪ್ ನಾನು ಒರಿಜಿನಾಲಿಟಿ ಮಾಡಿದ್ವಿ ಅದನ್ನು ನಮ್ಮ ಸ್ವಲ್ಪ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ನೋಡಿದ್ರು ಅದನ್ನು ಅದು ವ್ಯವಸ್ಥಿತವಾಗಿ ಈಗೂ ಅಷ್ಟು ನೋಡಿದ್ರೆ ಕಣ್ಣಿಗೆ ಕಾಣ್ತದೆ. ಅದ್ರಾಗ ಏನು ಉತ್ಪ್ರೇಕ್ಷೆ ಇಲ್ಲ. ಅದಕ್ಕೆ ಮೂಲ ಕಾರಣ ಬಂಗಾರದ ಮನುಷ್ಯ ಸಿನಿಮಾ ನನಗೆ ಈ ಉತ್ತೇಜನ ಮಾದರಿ. ರಾಜ್ಕುಮಾರ್ ಅವರು ನಿಮಗೆ ಮಾದರಿ ಆಗಿದ್ದಾರೆ. ಅದರಲ್ಲೂ ಬಂಗಾರದ ಮನುಷ್ಯ ಚಲನಚಿತ್ರ ಹೌದು ಉತ್ತೇಜನ ಕೊಟ್ಟದ್ದು. ಇವತ್ತು ನೀವೇನು ಮಾದರಿ ರೈತ ಅಂತ ಅನ್ನಿಸ್ಕೊಂಡಿದ್ದೀರಾ, ಆ ಮಾದರಿ ರೈತ ಆಗ್ಲಿಕ್ಕೆ ಬಂಗಾರದ ಮನುಷ್ಯ ಚಲನಚಿತ್ರದಲ್ಲಿ ರಾಜ್ಕುಮಾರ್ ಅವರ ಅಭಿನಯ ನಿಮ್ಗೆ ಒಂದು ಸ್ಫೂರ್ತಿಯಾಗಿದೆ. ಹೌದು ಹೌದು. ಆ ಒಂದು ಸಿನಿಮಾದ ಮುಖೇನ ಹಲವಾರು ಜನರು ಹಳ್ಳಿ ಕಡೆ ಮುಖ ಮಾಡ್ತಾರೆ. ತಮ್ಮ ರೈತ ವೃತ್ತಿ ಏನಿತ್ತು, ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದಂತಹ ರೈತ ವೃತ್ತಿಯನ್ನು ಮುಂದುವರಿಸುವಂಥ ಒಂದು ನಿಟ್ಟಿನಲ್ಲಿ ಮನಸ್ಸು ಮಾಡುವಂಥ ಒಂದು ಸ್ಫೂರ್ತಿನ ತುಂಬಿದಂಥ ಚಲನಚಿತ್ರ ಬಂಗಾರದ ಮನುಷ್ಯ ಆಗಿತ್ತು. ಎಷ್ಟೋ ಜನರಿಗೆ ರಾಜ್ಕುಮಾರ್ ಅವರು ಮಾದರಿಯಾಗಿ ಎಷ್ಟೋ ಜನ ಮಾದರಿ ರೈತರು ಹುಟ್ಕೊಳ್ಳೋದಕ್ಕೆ ಆ ಒಂದು ಸಿನಿಮಾ ಕಾರಣ ಆಯಿತು ಅನ್ನೋದು ನಿಜಕ್ಕೂ ಅತಿಶಯೋಕ್ತಿ ಏನಲ್ಲ. ನಿಜಕ್ಕೂ ಖಂಡಿತವಾಗ್ಲೂ ಅದು ಆ ಒಂದು ಕಾಲಘಟ್ಟದಲ್ಲಿ ಸತ್ಯವಾಗಿ ನಡೆದಂಥ ಹೆಮ್ಮೆ ವಿಷಯ. ಹೌದು. ನಿಮಗೂ ಕೂಡ ರಾಜ್ಕುಮಾರ್ ಅವರು ಒಂದು ಪ್ರಭಾವ ಬೀರಿದ್ದಾರೆ ಅಂತ ಆಯಿತು. ಹಾಗಾಗಿ ಒಂದು ಬಂಜರು ಭೂಮಿ, ಗುಡ್ಡಗಾಡು ಭೂಮಿನ ತಗೊಂಡು ನೀವು ಆ ಭೂಮಿಯನ್ನು ಹಸನಗೊಳಿಸಿ ಏನೂ ಬೆಳೆಯಲಿಕ್ಕೆ ಸಾಧ್ಯ ಆಗದೆ ಇರೋವಂಥ ಒಂದು ಭೂಮಿನ ನೀವು ಫಲವತ್ತಾದ ಭೂಮಿಯನ್ನು ಮಾಡಿಕೊಂಡ್ರಿ ಅನ್ನೋದನ್ನು ನೀವು ಹೇಳಿದ್ರಿ. ಅದು ಹೇಗೆ ಸಾಧ್ಯ ಆಯಿತು ಸರ್? ಅಷ್ಟೊಂದು ಬಂಡೆಗಳು ಇರೋವಂಥದ್ದು, ಜಾಲಿ ಗಿಡಗಳು, ಇದೆಲ್ಲದನ್ನು ನೀವು ಹೇಗೆ ಅದನ್ನು ಸಮತಟ್ಟು ಮಾಡಿಕೊಂಡ್ರಿ? ಸಮತಟ್ಟು ಅಂದ್ರೆ ಇವತ್ತಿನ ಯಂತ್ರ ಕಾಲಘಟ್ಟದಲ್ಲಿ ಯಂತ್ರೋಪಕರಣ ಜಾಸ್ತಿ ಬಂದವು. ಇಟಾಚಿಗಳು, JCB, ಡೋಜರು, ಟ್ರ್ಯಾಕ್ಟ್ರು ಇವನ್ನೆಲ್ಲ ಬಳಸಿ ಅಷ್ಟು ರಿಯಲ್ ಮಾಡಿದ್ವಿ. ಅವನ್ನ ದಿನ 2 ಇಟಾಚಿ ಇರೋವು, 2 ಡೋಜರ್ ಇರೋವು, 1 ಟ್ರ್ಯಾಕ್ಟರ್ ಇರೋವು, ದಿನ ಒಂದು 25-30 ಜನ ಕೆಲಸ ಒಂದು ತಿಂಗಳು ಮಾಡಿದ್ವಿ. ಅವರೆಲ್ಲರಿಗೂ ಊಟ ಹಾಕಿದ್ವಿ. ಅದಕ್ಕೆಲ್ಲ ನಮ್ಮ ಶ್ರೀಮತಿಯವ್ರ ಕಾರಣ. ಇದು ಹಿಂದೆ ಏನಾರ ಮಾಡ್ಬೇಕು, ಮುಂದೆ ನಾನು ಮಾಡ್ಬೇಕು ಅಂದ್ರೆ ಹಿಂದೊಬ್ಬರದು ಸ್ತ್ರೀಶಕ್ತಿ ಇರಲೇಬೇಕು. ಅವಾಗ ಅದಕ್ಕೂ ಅವ್ರದ್ದು ಉತ್ತೇಜನ ಇತ್ತು. ನಾವೇನು ಹೇಳಿದ್ರು ಅವ್ರ ಪಾಪ ಯಾಕಂತಲೂ ಕೇಳ್ತಿಲ್ಲ. ನಾವೇನು ಹೇಳಿದ್ರು ಅವ್ರು ಬದುಕು ಮಾಡಿಕೊಡೋದು. ಇದಕ್ಕೆಲ್ಲ ಖರ್ಚು ವೆಚ್ಚ ಹೇಗೆ ಭರಿಸಿದ್ರಿ ಸರ್? ಆ ಒಂದು ಭೂಮಿನ ಈ ಮಟ್ಟಕ್ಕೆ ಹದಗೊಳಿಸ್ಬೇಕು ಅಂದರೆ ತುಂಬ ಖರ್ಚು ಹಿಡಿದಿರುತ್ತೆ. ಆ ಖರ್ಚು ವೆಚ್ಚ ಭರಿಸುವಂಥ ಮಾರ್ಗೋಪಾಯಗಳು ಏನಿತ್ತು ತಮಗೆ? ಇಲ್ಲಿ ನಮ್ಮ ಸ್ನೇಹಿತರ ಸಾಲ ಫಲ ತಗೊಂಡ್ವಿ, ಬ್ಯಾಂಕಿನ ಸಾಲ ತಗೊಂಡ್ವಿ, ಏನೋ ವ್ಯವಸ್ಥೆ ಹೆಂಗೆ ಕೈಗಡಿಸ್ಕೊಂಡ್ವಿ. ಮಾಡಿ ಒಂದು 10-15 ಲಕ್ಷ ಖರ್ಚು ಮಾಡಿ ಅದನ್ನು ಮಾಡಿ ಪಂಪ್ಸೆಟ್ ಮಾಡಿದ್ವಿ, ಪೈಪ್ ಲೈನ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ವಿ. ಈಗ ಏನು ಅದು ನಂದು ನಮ್ಮ ಅಪ್ಪರ್ ಕೊಡೋದು 3 ಎಕರೆ, ನಾನೊಂದು 7-8 ಎಕರೆ ಒಂದು ತೋಟ, ಅಡಿಕೆ ತೋಟ ಮಾಡಿದ್ದೀವಿ. ಅಡಿಕೆ ತೋಟಕ್ಕೂ ಪಂಪ್ ಸೆಟ್ ಮಾಡಿದ್ದೀವಿ. ಒಟ್ಟೊಂದು 3 ಪಂಪ್ ಸೆಟ್ ಮಾಡಿದ್ದೀವಿ. ಎಲ್ಲ ಲೈನ್ಗೂ ಪಂಪ್ ಸೆಟ್. ಎಲ್ಲ ದೇವ್ರಬೆಳಕೆರೆ ಡ್ಯಾಮ್ ಹಿನ್ನೀರಿಗೆ ಐತೆ ನಮ್ಮೂರು. ದೇವ್ರಬೆಳಕೆರೆ ಡ್ಯಾಮ್ ಭದ್ರಾ ಪಿಕಪ್ಪಿನ 2ನೇ ಕೆರೆ ಅದು. ಆ ಹಿನ್ನೀರಿಗಿರೋದ್ರಿಂದ ಎಲ್ಲವೂ ನಮ್ಮ ಹೊಲದ ಪೂರ್ವ ದಿಕ್ಕಿಗೆ ಹಳ್ಳ ಇರೋದ್ರಿಂದ ಎಲ್ಲ ಹೊಲಗಳಿಗೂ ಪಂಪ್ ಸೆಟ್ ಹಾಕಿದ್ರು ನಾವು. ಅಲ್ಲಿಂದ ಪೈಪ್ ಮಾಡಿ ಎಲ್ಲ ಒಳಗೆ ಜಮೀನು ನೀರು ಮಾಡಿದ್ರು. ನೀರಿನ ಅನುಕೂಲತೆ ಐತಿ, ನೀರಿಗೇನು ಸಮಸ್ಯೆ ಇಲ್ಲ ನಮಗೆ. ಹಂಗಾಗಿ ಎಲ್ಲ ವಿಧವಾಗೂ ನಮಗೆ ದೇವ್ರ ಅನುಕೂಲ ಮಾಡಿದ್ರು. ಭೂಮಿ ತಾಯಿನೂ ಕೈ ಹಿಡಿದಾಳ. ಕೆಲವರು ರೈತರುಗಳಿಗೆ ಸಾಮಾನ್ಯವಾಗಿ ನೋಡುವಾಗ ಇಂಥ ಭೂಮಿ ಏನಾದರೂ ಇದ್ದರೆ ಕೆಲವೊಂದು ಬಂಜರು ಭೂಮಿ ಅಂತ ಹಾಗೆ ಬಿಟ್ಬಿಟ್ಟಿರ್ತಾರೆ, ಹಾಳು ಭೂಮಿ ಆಗಿ ಬಿಟ್ಟಿರುತ್ತೆ. ಯಾಕೆಂದರೆ ಅಲ್ಲಿ ಬಂಡೆಗಳಿರ್ಬೋದು ಅಥವಾ ಗಿಡ ಮರಗಳು ಬೆಳ್ಕೊಂಡಿರ್ಬೋದು. ಇದನ್ನೆಲ್ಲ ಯಾರು ಸ್ವಚ್ಛ ಮಾಡ್ತಾರೆ, ಹದಗೊಳಿಸಿದ್ರೂ ಇಲ್ಲಿ ಬೆಳೆ ಬೆಳೆಯೋಕ್ಕಾಗುತ್ತಾ ಅನ್ನೋ ಒಂದು ಅನುಮಾನದಲ್ಲಿ ರೈತರು ಇರ್ತಾರೆ. ಅಂಥ ಒಂದು ಅನುಮಾನ ನಿಮಗೆ ಬರಲಿಲ್ವಾ? ಈ ಒಂದು ಭೂಮಿಯನ್ನು ನಾನು ಹದಗೊಳಿಸಿ ಬೆಳೆ ಬೆಳಿಬಹುದು ಅನ್ನೋ ಭರವಸೆ ಹೇಗೆ ಮೂಡ್ತು ಸರ್ ತಮಗೆ? ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಮನಸ್ಸು ದೊಡ್ಡದಿರ್ಬೇಕು. ಮೊದಲು ಮನುಷ್ಯನಿಗೆ ಮನಸ್ಸಿರ್ಬೇಕು.
ಅವನು ಮನಸ್ಸು ಮಾಡಿ ಏನು ಬಿತ್ತಿದ್ರು ಕೂಡ ಆ ಭೂಮಿ ತಾಯಿ ಬಂಜಲ್ಲ ಆಕೆ ನಾವು ರೈತನ ಕೈ ಬಿಡಲ್ಲ ರೈತನ ಯಾವ ಕಾರಣಕ್ಕೂ ಕೈ ಬಿಡಲ್ಲ ಹಂಗಾಗಿ ಭೂಮಿ ತಾಯಿಗೆ ಏನು ಬಂಜಲ್ಲ ಆಕೆ ಖರ್ಚು ಮಾಡಿದ್ರೆ ಏನು ಆಕೆ ಎಂತ ಬಂದಿರಲಿ ಯಾವುದೇ ಇರಲಿ ಆಕೆ ಕೊನೆಗೆ ಅಟ್ಲೀಸ್ಟ್ ಹಸ್ಲಾದ್ರೂ ಕೊಟ್ಟು ಹೋಗ್ಕೊಳ್ಳಾಕಿ ಅನ್ಯಾಯ ಮಾಡಿ ಹೋಗೋದಲ್ಲ. ಏನು ಈ ವರ್ಷ ಪ್ರಕೃತಿ ವಿಕೋಪ ಬಂದು ಒಂದು ಸ್ವಲ್ಪ ಇದಾಗೈತಿ, ಅದು ಬಿಟ್ಟು ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಭೂಮಿ ತಾಯಿ. ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮುನ್ನ ನಿಮಗೆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಬಂದಂತ ಹಾಡು ಕೂಡ ಪ್ರೇರಣೆ ಆಗಿರ್ಬೋದು. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಆ ಒಂದು ಸಾಲು ಎಲ್ಲ ರೈತರನ್ನ ಹುರಿದುಂಬಿಸುತ್ತೆ ಅನ್ಸುತ್ತೆ. ಎಂಥ ಒಂದು ಬಂಜರ ಭೂಮಿನಲ್ಲೂ ಕೂಡ ಬಂಗಾರದ ಬೆಳೆನ ಬೆಳಿಬೋದು ಅನ್ನೋದಕ್ಕೆ ಅದೊಂದು ಮಾದರಿ ಆಗತ್ತೆ. ಆ ಒಂದು ಭರವಸೆ ನಿಮ್ಗೆ ಇತ್ತ ಅಥವಾ ಹೇಗೆ? 100% ಸತ್ಯನೂ ಹೌದು. ಅವ್ರು ಏನು ಬಾಳ ಸಂಗಾತಿ ಜೊತೆ ಮಾಡ್ಕೊಂಡು ಹೋದ್ರಲ್ಲ ಹಾಡು ಐತಲ್ಲ, ಅದು ಅಷ್ಟೇ ಪ್ರೇರಣೆ ಕೊಡ್ತಾರೆ ಜೊತೆ. ಹೌದು, ನಿಮಗೆ ಒಂದು ಶಕ್ತಿಯಾಗಿ ನಿಂತವರು ನಿಮ್ಮ ಶ್ರೀಮತಿಯವರು. ಹಾಗಾಗಿ ನೀವು ದಂಪತಿಗಳು ಈರ್ವರು ಕೂಡಿ ಈ ಒಂದು ಬಂಜರು ಭೂಮಿಯನ್ನ ಬಂಗಾರದ ಭೂಮಿಯನ್ನ ಮಾಡಿದ ಕೀರ್ತಿ ತಮ್ಮಿಬ್ಬರಿಗೂ ಸಲ್ಲತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸರ್, ಈ ಒಂದು ಭೂಮಿಯನ್ನ ಹೊರತುಪಡಿಸಿ ಕೂಡ ತಮ್ಮ ಪಿತ್ರಾರ್ಜಿತವಾಗಿ ಬಂದಂತಹ ಭೂಮಿ ಕೂಡ ತಮಗೆ ಇತ್ತು. ಸೊ ಅದರಿಂದನೂ ಕೂಡ ನೀವು ಮೊದಲು ಕೃಷಿಯನ್ನ ಆರಂಭಿಸಿದ್ರಿ. ಆ ಕೃಷಿಯ ಒಂದು ಏನು ಅನುಭವ ಇದ್ದಿದ್ರಿಂದ ನೀವು ಈ ಒಂದು ಬಂಜರು ಭೂಮಿಯನ್ನ ಫಲವತ್ತಾದ ಭೂಮಿ ಮಾಡಲಿಕ್ಕೆ ಒಂದು ಸಹಕಾರ ಆಯಿತು ಅಂತ ಭಾವಿಸ್ತೀನಿ. ಹೌದಾ ಸರ್? ಹೌದಮ್ಮ. ಪಿತ್ರಾರ್ಜಿತ ತಾಯಿ ತಂದೆ ಕೊಟ್ಟ ಆಸ್ತಿನೇ ಮೂಲ ಕಾರಣ. ಅವ್ರ ಆಶೀರ್ವಾದ ಅನುಭವ ಸಿಕ್ಕಿತ್ತು. ಅವರು ದೊಡ್ಡಪ್ಪರಿದ್ರು, ನಮ್ಮ ಅಪ್ಪರಿಗಿಂತ ದೊಡ್ಡವರು. ಅವರು ಬಹಳ ನನಗೆ ಒತ್ತು ಕೊಟ್ಟರು. ನಮ್ಮ ದೊಡ್ಡಪ್ಪ ರಾಮನಗೌಡರು ಅಂತಿದ್ರು. ರಾಮನಗೌಡರು ಸೋಮನಗೌಡರು ಅಂತ ಅವರು. ನಮ್ಮ ತಂದೆ ಸೋಮನಗೌಡರು, ನಮ್ಮ ದೊಡ್ಡಪ್ಪ ರಾಮನಗೌಡರು. ಅವರು ಜಾಸ್ತಿ ಒತ್ತು ಕೊಟ್ಟರು ನನಗೆ. ಅವರು ನನಗೆ ಮೊದಲನೇ ಇವ್ರವರು. ನಿಮಗೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ, ಹಾಗೆ ನೀವು ಸಮತಟ್ಟಾಗಿ ಮಾಡ್ಕೊಂಡಂತಹ ಭೂಮಿ ಎಲ್ಲದೂ ಒಟ್ಟಾಗಿ ಸೇರಿ ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಸರ್ ತಮ್ಮದು? ಈಗ ನಂದು ಒಂದು 9 ಎಕರೆ ಚಿಲ್ಲರೆ ಆಗುತ್ತೆ. 9-10 ಎಕರೆ ಇದೆ. 5-6 ಎಕರೆ ಕೊಂಡದ ನಾನು. ನಮ್ಮ ಪಿತ್ರಾರ್ಜಿತ ಆಸ್ತಿನೂ ಸಮತಟ್ಟಿದ್ದಿಲ್ಲ, ಅದನ್ನು ಮಟ್ಟ ಮಾಡಿದ್ದೆ ನಾನು. ಅದನ್ನು ಮಟ್ಟ ಮಾಡಿದ್ವಿ. ಅದನ್ನು ಮಟ್ಟ ಮಾಡಿ ಅದಕ್ಕೂ ಪೈಪ್ ಲೈನ್ ಹಾಕಿ ಅದನ್ನು ವಸ್ತು ಮಾಡಿದ್ವಿ. ಎಲ್ಲ ಭೂಮಿಯನ್ನ ನೀವು ಹದಗೊಳಿಸ್ಕೊಂಡು ಕೃಷಿಗೆ ಮುಂದಾಗಿದ್ದೀರಾ. ಈ 9 ಅಥವಾ 10 ಎಕರೆ ಜಮೀನಲ್ಲಿ ಯಾವ ವಿಧದ ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರಯತ್ನ ಪಟ್ರಿ? ಮೊದಲು ಆದಿ ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ. ಮೊದಲೇ ಮೆಕ್ಕೆಜೋಳ ಆದ್ರೆ DC ಹತ್ತಿ ಬೆಳೆದ್ವಿ. ಹತ್ತಿ ಬೆಳೆದ್ರೆ ಶೇಂಗಾ ಬಾಳ ಬೆಳೆದಿದ್ವಿ. ಅದು ನೀರಿನ ಇದು ಜಾಸ್ತಿ ಆಗಿದ್ರಿಂದ ಆಮೇಲೆ ಕಬ್ಬು ಹಾಕಿದ್ವಿ. ಆಮೇಲೆ ಕಬ್ಬು ಮುಗಿದ್ಮೇಲೆ ಏನು ತಗೊಂಡು ಜಮೀನು ನಾನು ಏನು ಮಾಡಿದೆ, ಟಂಚ್ ಹೊಡಿಸಿ ಅಡಿಕೆ, ಅದು ತೆಂಗಿನ ತೋಟ ತಗೊಂಡಿದ್ದು ನಾನು. ಆ ತೆಂಗಿನ ಗಿಡದಾಗ ಇನ್ನು ಅಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಅಂತಲೇ ನಾನು ಇದನ್ನು ಮಾಡಿದೆ. ಅದನ್ನ ಪದ್ಧತಿ ಇವತ್ತಿನ ಆಧುನಿಕ ಪದ್ಧತಿ ಅಳವಡಿಸ್ಕೊಂಡು ಗುಂಡಿ ಹೊಡಿಸಿ ಅಡಿಕೆ ಗಿಡ ಹಾಕಿಡ್ತೆ. ಅದಕ್ಕೆ ಈ ತಗೊಂಡ್ರೆ 2 ಎಕರೆ ಜಮೀನಿಗೆ ಆ 2 ಎಕರೆ ಅಡಿಕೆ ಕಟ್ಟಿ ಈಗ 7-8 ವರ್ಷ ಆಯ್ತು. ಈಗ ಇದು 3ನೇ ವರ್ಷ ಫಲಕ್ಕೆ ಬಂದು ನಮಗೆ. ಅದಕ್ಕೆ ಬಾಳೆ ಹಾಕಿದ್ದೆ ಅಡಿಕೆ ನಾನು. ಬಾಳೆನೂ ಭಾಳ ಚೆನ್ನಾಗಿ ಬಂತು. 2 ವರ್ಷ ಬಾಳೆ ಬಿಟ್ಟಿದ್ದೆ. ಬಾಳೆ ಗಿಡದಾಗ ಅಡಿಕೆ ಬೆಳೆಸಿದ್ದು ನಾನು. ಅಡಿಕೆನೂ ಭಾಳ ಚೆನ್ನಾಗಿ ಬಂತು. ಆ ಅಡಿಕೆ ಗಿಡದಾಗ ತೆಂಗಿನ ಗಿಡನೂ ತೆಂಗಿನ ಆದಾಯನೂ ಬೇರೆ ಬಂತು. ಈಗ ಅಡಿಕೆ ಆದಾಯಕ್ಕೆ ಬಂತು. ಈಗ ಬಾಳೆನೂ 2 ವರ್ಷದ್ದು ಕಟ್ ಮಾಡಿ ತೆಗೆಸಿ ಬಾಳೆ. ಅಲ್ಲಿಗೆ ತೆಂಗು, ಅಡಿಕೆ, ಬಾಳೆ ಈ 3 ಬೆಳೆಗಳನ್ನ ಬೆಳೆದಿದ್ದೀರಾ. ಇದರ ಹೊರತಾಗಿ ಯಾವ ಬೆಳೆಗಳು ಬೆಳೆದಿದ್ದೀರಾ? ಭತ್ತ ಐತಮ್ಮ. ಭತ್ತ ಏನು ಅದೇನು ಮಟ್ಟ ಮಾಡಿದೆ ಅನ್ನೆಲ್ಲ, ಅದೊಂದು 8 ಎಕರೆ 9 ಎಕರೆ ಕತ್ತಲ್ಲಿ. ಅದು ಸ್ವಲ್ಪ ವೇಸ್ಟ್ ಆಫ್ ಲ್ಯಾಂಡ್ ಐತಿ. ನಮ್ಮ ಪಾಣಿ ಜಮೀನು ಬಿಟ್ಟು ಪಕ್ಕಕ್ಕೆ ಬಿತ್ತು. ಅದು ಸೇರಿಬಿಟ್ಟು ಒಂದು 500 ಚೀಲ 600 ಚೀಲ ಭತ್ತ ಆಗವ. ಅದಕ್ಕೆ ಮಟ್ಟ ಮಾಡಿದಲ್ಕೆ ಒಂದು 500-600 ಚೀಲ ಅದಕ್ಕೆ ಬಳತಾಗವು. ಮನೆ ಹೊಲಕ್ಕೊಂದು 150 ಚೀಲ ಆಗವು. ಒಂದು 700 ಚೀಲ ತನಕ ಭತ್ತ ಬೆಳಿತಿದ್ವಿ. ಹಿಂಗಾಗಿ ರೈತರಿಗೆ ಏನು ತೊಂದರೆ ಆಗಿದ್ದಿಲ್ಲ. ನೀವು ಮಟ್ಟ ಮಾಡಿದಂತಹ ಭೂಮಿ, ಬಂಜರು ಭೂಮಿನ ತಗೊಂಡು ಬಂಗಾರದ ಭೂಮಿ ಅಂತ ಏನ್ ಮಾಡಿದ್ರಿ, ಆ ಒಂದು ಭೂಮಿನಲ್ಲಿ ನೀವು ಭತ್ತನ ಬೆಳಿತಾ ಇದ್ದೀರಾ. ಹೇಗ್ ಬರ್ತಿದೆ ಸರ್ ಬೆಳೆ ಆ ಭೂಮಿ? ಭತ್ತ ಭಾಳ ಚೆನ್ನಾಗಿ ಬಂತಮ್ಮ. ಅದು ಎಕರೆಗೆ 54 ಚೀಲ ನಮಗೆ ಇಲ್ಲಿ ಆ ಕೃಷಿ ಪ್ರಶಸ್ತಿ ಅವನ್ನೆಲ್ಲ ಕೊಟ್ಟರೆ ನಮಗೆ ಸರ್ಕಾರದವರು. ತಾಲೂಕಿಗೆ ಪ್ರಥಮ ರೈತ ನಾನು. 2 ಸರಿ ಬಂತು. ಒಂದ್ಸರಿ ಕೃಷಿ ಮಂತ್ರಿ ಬಂದು ಸನ್ಮಾನ ಮಾಡಿದ್ರು, ಒಂದ್ಸರಿ ಜಿಲ್ಲಾ ಇವ್ರು ಬಂದು ಸನ್ಮಾನ ಮಾಡಿದ್ರು. 2 ಸರಿ ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಒಂದು 90 ಗ್ರಾಮ್ನಾಗ ಹೋದೆ. ಆಮೇಲೆ ಸ್ಟೇಟ್ ಲೆವೆಲ್ಗೆ ಹೋದೆ, ಅದ್ರಾಗೂ ಕಮ್ಮಿ ಆಯ್ತು. 2 ಸರಿ ತಾಲೂಕಿಗೆ ಪ್ರಥಮ ರೈತ ಆಗಿ ಬೆಳೆದ್ರು. ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿ ನಮ್ಮ ಜಿಲ್ಲಾ ಮಟ್ಟದ ಕರೆದು ಪ್ರಶಸ್ತಿ ಮಾಡಿ ಸನ್ಮಾನ ಮಾಡಿದ್ರು.
ಹಂಗಾಗಿ ರೈತರಿಗೂ ಕೂಡ ಪ್ರಶಸ್ತಿಗಳು ಮೀಸಲಾಗಿರುತ್ತೆ ಅನ್ನೋದಕ್ಕೆ ಶ್ರೀಯುತ ನಾಗೇಂದ್ರಪ್ಪ ಅವರು ಉದಾಹರಣೆ ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲ ಕ್ಷೇತ್ರದಲ್ಲೂ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನಿತ್ತು ಸನ್ಮಾನಿಸುವಂತಹ ಅವಕಾಶ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವೃತ್ತಿರಂಗದಲ್ಲೂ ಇದೆ. ಹಾಗಾಗಿ ರೈತರು ಕೂಡ ನಾನೊಬ್ಬ ಸಾಮಾನ್ಯ ರೈತ, ನನ್ನಿಂದ ಏನಾಗುತ್ತೆ ಅಂತ ಕೈಕಟ್ಟಿ ಕೂರಬಾರ್ದು. ಯಾಕೆ ಅಂದರೆ ತನ್ನಲ್ಲಿರೋ ಅಂಥ ಒಂದಷ್ಟು ಭೂಮಿ ಏನಿದೆ ಆ ಭೂಮಿನಲ್ಲೇ ಬಂಗಾರ ಬೆಳೆಯೋ ಅಂಥ ಅವಕಾಶ ತಮ್ಮೆಲ್ರಿಗೂ ಇರುತ್ತೆ. ಯಾಕೆಂದರೆ ರೈತರು ಅಂದ್ರೇ ಶ್ರಮಜೀವಿ. ಆ ಶ್ರಮಜೀವಿಗೂ ಕೂಡ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಅದು ಪ್ರಶಸ್ತಿ ಪುರಸ್ಕಾರಗಳ ರೂಪದಲ್ಲೂ ಇರ್ಬೋದು ಅಥವಾ ಭಗವಂತ ನೀಡುವಂತಹ ಪ್ರತಿಫಲನೂ ಆಗಿರ್ಬೋದು. ಹಾಗಾಗಿ ಯಾವ ರೈತರು ಕೂಡ ನಾನು ಸಾಮಾನ್ಯ ಅಂತ ಕೈಕಟ್ಟಿ ಕೂರದೆ ಅದರಲ್ಲೇ ಕೂಡ ಶ್ರಮ ವಹಿಸಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಾಗೇಂದ್ರಪ್ಪ ಸರ್ ಅವರು ತಮ್ಮೆಲ್ರಿಗೂ ಮಾದರಿ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಹಾಗೆ ಸರ್, ಭತ್ತನ ಆ ಒಂದು ಭೂಮಿನಲ್ಲಿ ಬೆಳೆದೆ ಅಂತ ಹೇಳಿದ್ರಿ. ಆ ಭತ್ತ ಬೆಳೆಯೋಕ್ಕೆ ಮುಂಚೆ ನೀವು ಭೂಮಿನೆಲ್ಲ ಸಮತಟ್ಟು ಮಾಡಿದ ಮೇಲೆ ಭತ್ತನೇ ಬೆಳಿಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಆ ಭೂಮಿನಲ್ಲಿ ತೆಂಗು ಯಾಕೆ ಇಡಲಿಲ್ಲ, ಅಡಿಕೆ ಯಾಕೆ ಇಡಲಿಲ್ಲ? ಅದು ಸೀಪೇಜ್ ಆಗಿತ್ತು, ಅದು ಜಮೀನು ಸ್ವಲ್ಪ ಸೀಪೇಜ್ ಐತಿ. ಸೀಪೇಜ್ ಆಗಿದ್ದು ಮಾತ್ರ ಭತ್ತ ಮಾಡ್ತೇವೆ. ಮತ್ತೆ ಈಗ ನೆಕ್ಸ್ಟ್ ಈಗ 2 ವರ್ಷ ಮುಂದೆ ಅಡಿಕೆ ಕಟ್ಟಿದ್ರೆ ಮತ್ತೆ ಅದಕ್ಕೆ ಅದೇ ಭೂಮಿಗೆ ಮತ್ತೆ ಮೊದಲಿನ ಅಡಿಕೆ 2 ಎಕರೆ ಇತ್ತಲ್ಲ, ಅದಕ್ಕೆ ಮತ್ತೆ ಪುನಃ ಒಂದು 2 ಎಕರೆ ಈಗ 3 ವರ್ಷ ಆಗೈತೆ ಅಡಿಕೆ ಕಟ್ಟಿದ್ರೆ. ಮತ್ತೆ ಈಗ 3 ಎಕರೆ ಅಡಿಕೆ ಕಟ್ಟಿ ಉಳಿಕೆದ್ದು ಭತ್ತ ಮಾಡ್ತಾ ಇದೆ. ಅಲ್ಲಿ ಜಮೀನಿನ ಪರಿಸರ ನೀರಿನ ಇದು ಸೀಪೇಜ್ ಜಾಸ್ತಿಯಾಗಿ ಶೀತಾಕತಿ, ಗಿಡ ತಡೆಯೋದಿಲ್ಲ. ಅದಕ್ಕೆ ಯಾವ ಜಮೀನಿಗೆ ಎಲ್ಲಿ ಬಸ್ಲು ಹಾಕ್ಬೇಕು ಅದನ್ನೇ ನಾವು ಬಿತ್ತಿದ್ರೆ ಬೆಳಿತೈತಿ. ಈ ಭತ್ತಕ್ಕೆ ಯಾವಾಗ್ಲೂ ನೀರಿನಂಶ ಇರಲೇಬೇಕು. ಹಾಗಾಗಿ ಈ ಗದ್ದೆ ಮಾಡ್ಕೋತಾರಲ್ವಾ, ಹಾಗಾಗಿ ಅದಕ್ಕೆ ಇದು ಸೂಕ್ತವಾದ ಭೂಮಿ ಅಂತ ಅನ್ಸಿ ನೀವು ಭತ್ತ ಬೆಳೆದಿದ್ದೀರಾ. ಅಡಿಕೆಗೆ ಬೇಕಾಗಿರೋದು ಒಣ ಅಂಶ ಬೇಕು. ನಾವು ನೀರು ಬಿಟ್ಟರೆ ಕುಡಿಬೇಕು, ತೆಗೆದು ಹೋಗ್ಬೇಕು ಅಂತ ಜಮೀನಿಗೆ ಮಾತ್ರ ಅಡಿಕೆ ಬೆಳಿತೈತಿ. ಅಡಿಕೆ ತೆಂಗು. ಈ ಸೀಪೇಜ್ ಆಗಿದ್ದು ಭತ್ತ. ಅದು ಭತ್ತ ಮಾಡಿದ್ರೆ ಬಿಟ್ಟರೆ ಬೇರೆ ಏನು ಮಾಡಕ್ ಬರಲ್ಲ. ಹಂಗಾಗಿ ಅದನ್ನ ಇದು ಮಾಡ್ತೀವಿ. ಒಟ್ಟು ಅಲ್ಲಿ 9 ಎಕರೆ ಏನೋ ಬರುತ್ತೆ ಅಂತ ಹೇಳಿದ್ರೆ ಒಟ್ಟಾಗಿ ಒಂದೇ ಏರಿಯಾ. ಹೌದು. ಎಷ್ಟು ಎಕರೆಗೆ ನೀವು ಭತ್ತನ ಹಾಕಿದ್ರಿ? ಭತ್ತನ ಆವಾಗ ಏನು ಕೃಷಿ ಪ್ರಶಸ್ತಿ ಬಂದಾಗ ಅದೊಂದು 6 ಎಕರೆ 8 ಎಕರೆ ಭತ್ತ ಮಾಡಿದ್ವಿ ಪೂರ್ತಿ. 8 ಎಕರೆ ಪೂರ್ತಿ ನೀವು ಭತ್ತನೇ ಬೆಳೆದ್ರಿ? ಭತ್ತನೇ ಬೆಳೆದ್ವಿ. ಆ ಭತ್ತ ಬೆಳೆದಾಗ ಏನಾಯ್ತು, ಅದು ಎಕರೆಗೆ ಒಂದು 54 ಚೀಲನೂ ಬಂತದು. ಸರ್ಕಾರದವ್ರು ಬಂದು ಅದನ್ನ ಅಳತೆ ಮಾಡಿ ಇದು ಮಾಡ್ತಾರೆ. ಅದನ್ನು ಮೀಟರ್ ಲೆಕ್ಕದಾಗ ಅಳತೆ ಮಾಡಿ ಇದು ಮಾಡ್ತಾರೆ. ಅವೆಲ್ಲ ಸರ್ಟಿಫಿಕೇಟ್ ಅದ ನಿಮ್ಮ ಕಡೆ ಕೊಟ್ಟವು ನಾವು. ಮತ್ತೆ ಮಣ್ಣಿನ ವಿಧ ಹೇಗಿದೆ ಸರ್? ಈ ಕಪ್ಪು ಮಣ್ಣು, ಕೆಂಪು ಮಣ್ಣು ಹೇಳ್ತಾರಲ್ಲ, ಅದನ್ನ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಹೋದ್ರೆ, ಕೃಷಿ ಇಲಾಖೆಗೆ ಹೋದ್ರೆ ಅದನ್ನ ಚೆಕ್ ಮಾಡಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದಕ್ಕಿಂತ ಬೆಳೆಗೆ ಇದು ಕಮ್ಮಿ ಐತೆ ಅಂಶ, ಇದನ್ನ ಹಾಕ್ರಿ, ಈ ಗೊಬ್ಬರ ಹಾಕ್ರಿ, ಟ್ರೈಕೋಡರ್ಮ ಹಾಕ್ರಿ, ಇಂಥ ಇದು ಕಮ್ಮಿ ಆಗೈತೆ ಅದನ್ನ ಹಾಕ್ರಿ ಅಂತ ಅವರೆಲ್ಲ ಸಲಹೆ ಕೊಡ್ತಾರೆ. ಅದರಿಂದ ಹಿಡ್ಕೊಂಡ್ಬಿಟ್ರೆ ಅದೆಲ್ಲ ಸಮತೋಲನ. ನೀವು ಆ ಎಲ್ಲ ಸಲಹೆಗಳನ್ನ ನಿಮ್ಮ ಒಂದು ಜಮೀನಲ್ಲಿ ಇದ್ದಂಥ ಮಣ್ಣಿನ ವಿಧ ಯಾವುದು? ಕಪ್ಪು ಇತ್ತ ಅಥವಾ ಕೆಂಪು ಮಿಶ್ರಿತ ಇತ್ತ? ಕೆಂಪು ಮಿಶ್ರಿತ ಮಣ್ಣು. ಕೆಂಪು ಮಿಶ್ರಿತ ಮಣ್ಣು. ಭತ್ತನ ನೀವು ಬೆಳೆಯೋದಕ್ಕೆ ಮುಂಚೆ ಆ ಭೂಮಿನ ಹೇಗೆ ಹದ ಮಾಡ್ಕೊಂಡ್ರಿ ಸರ್? ಕಲ್ಟಿವೇಶನ್ ಮಾಡ್ತಾವಮ್ಮ. ಕಲ್ಟಿವೇಶನ್ ಮಾಡಿ ನೀರು ಕಟ್ತೀವಿ. ಕಲ್ಟಿವೇಶನ್ ಅದು ಉಕ್ಕೆ ಹೊಡೆಯೋದು. ಅದು ಟ್ಯಾಕ್ಟ್ರಿ ಬಂದವಲ್ಲ, ಮೊದಲು ಎತ್ತಿನ ಬ್ಯಾಸಿ ಇದ್ದು ನಮ್ಮ. ಈಗ ಅವೆಲ್ಲ ತೆಗೆದ್ಬಿಟ್ಟು ಯಂತ್ರೋಪಕರಣ ನಮ್ಮ ಟ್ಯಾಕ್ಟ್ರಿಗೆ ಕಲ್ಟಿವೇಶನ್ ಮಾಡ್ತೇವೆ. ಆಮೇಲೆ ನೀರು ಕಟ್ತೀವಿ, ಅದನ್ನ ರೊಳ್ಳೆ ಮಾಡ್ತೇವೆ ರೋಟ್ರಾಗೆ. ರೊಳ್ಳೆ ಮಾಡಿ ಒಂದು 2-3 ದಿನ ಬಿಟ್ಟು ಆಮೇಲೆ ಅದನ್ನ ಸಮತಟ್ಟು ಮಾಡ್ಕೊಂಡು ಮಳೆ ಕೊಂಡೋಡು ನಾಟಿ ಹಚ್ಚಕ್ಕೆ ಶುರು ಮಾಡ್ತೀವಿ. ಈ ಬಿತ್ತನೆ ಬೀಜನ ಹೇಗೆ ಮಾಡ್ಕೋತೀರಾ? ತಾವೇ ತಯಾರು ಮಾಡ್ಕೋತೀರಾ ಅಥವಾ ಸರ್ಕಾರದಿಂದ ಸಿಗುವಂತ ಬಿತ್ತನೆ ಬೀಜ ಬಳಸ್ತೀರಾ? ಈಗ ಸರ್ಕಾರದಿಂದ ಕೂಡ ಬೀಜ ಬಳಸ್ತೀವಿ. ಈಗ ಮೊದಲಿನ ಬೀಜನಾಗೈತಿ, ಅದಕ್ಕೆ ಸಂಸ್ಕರಣೆ ಮಾಡಿರೋದ್ರಲ್ಲ ರೋಗ ರುಜಿನ ಜಾಸ್ತಿ ಅಂಟೈತಿ ಅಂತ ಈಗೆಲ್ಲ ಇದನ್ನ ನಮ್ಮ ಕ್ರಿಮಿಕೀಟ ಇದಾಗದಂಗೆ ಮಿಶ್ರಣ ಮಾಡಿಕೊಡ್ತಾರೆ ಬೀಜನ. ಅವನ್ನ ಪ್ಯಾಕೆಟ್ ಮಾಡಿದ್ರೆ ಅವ್ನ ಪ್ಯಾಕೆಟ್ ಬೀಜ ತಂದು ಅವನ್ನ ಸಸಿ ಮಾಡ್ಕೊಂಡು 20 ತಿಂಗಳಾದ್ಮೇಲೆ ನಾವು ನಾಟಿ ಶುರು ಮಾಡ್ತೇವೆ. ಮೊದಲು ಸಸಿ ಮಾಡ್ಕೊಂಡು ನಾಟಿ ಮಾಡೋದು. ಈ 8 ಎಕರೆ ಜಮೀನಿಗೆ ನೀವು ಭತ್ತನ ಬೆಳಿಬೇಕು ಅಂದ್ರೆ ಎಷ್ಟು ಪ್ಯಾಕೆಟ್ ಬೀಜ ಬೇಕಾಗುತ್ತೆ ಸರ್? ಬಿತ್ತನೆ ಬೀಜ 1 ಎಕರೆಗೆ 30 kg ಒಂದು ಪ್ಯಾಕೆಟು. 240 240 kg ಹಾಕೋದ್ರ ಬಗ್ಗೆ ಒಂದು ಪ್ಯಾಕೆಟ್ ಹೆಚ್ಚಿಗೆ ಚೆಲ್ತೇವೆ. ಬೀಜ ಇದು ಹಾಕತ್ತೆ 9 ಪ್ಯಾಕೆಟ್ 10 ಪ್ಯಾಕೆಟ್ ಚೆಲ್ಕೊಂತೇವೆ. 10 ಪ್ಯಾಕೆಟ್ ಚೆಲ್ಲಿ ನಮ್ಮ ಹೊಲಕ್ಕೆಲ್ಲ ಸಫಿಷಿಯೆಂಟ್ ಆಗುತ್ತೆ. ಹಾಗೆ ಸಸಿ ಮಾಡಿ. ಯಾವ ರೀತಿ ಬಿತ್ತನೆ ವಿಧಾನವನ್ನ ನೀವು ಬಳಸ್ಕೊಂಡಿದ್ರಿ? ಈಗ ಬಿತ್ತುವಾಗ ಕೆಲವರು ಒಂದ್ ಕಡೆ ಹಾಕಿ ಪೈರನ್ನ ತಂದು ನಾಟಿ ಮಾಡ್ತಾರೆ ಅಥವಾ ಎರ್ಚೋ ತರ ಬಿತ್ತನೆ ಮಾಡ್ತಾರೆ. ತಾವು ಯಾವ ಒಂದು ವಿಧಾನವನ್ನ? ಇಲ್ಲ, ನಾವು ಬೆಡ್ ಮಾಡಿ ಸಸಿ ಮಡಿ ಮಾಡಿ ಆ 20 ನಾವು ಸಾಕಿ 20 ತಿಂಗಳು ಸಾಕಿ ಆದ್ಮೇಲೆ ಅವ್ನು ಕಿತ್ತು ನಾಟಿ ಮಾಡಿಸ್ತೇವೆ. ಲೇಬರ್ ಹಚ್ಚಿ ನಾಟಿ ಮಾಡಿ ನಾವು ಬೆಳೆದ್ರೆ ಆ ಗದ್ದೆಗಳ ಮಡಿಗಳಿಗೆ ನೀವು ನಾಟಿ ಮಾಡಿಸ್ತೀವಿ, ಪೈರನ್ನ ತಂದು ನಾಟಿ ಮಾಡಿ. ಬಿತ್ತನೆ ಸಮಯದಲ್ಲಿ
ಒಂದೊಂದು ಪೈರಿಂದ ಮತ್ತೊಂದು ಪೈರಿಗೆ ಇಷ್ಟಿಷ್ಟು ಅಂತರ ಇರಬೇಕು ಅಂತ ಇರುತ್ತೆ. ತಾವು ಯಾವ ಒಂದು ಅಂತರವನ್ನ ಪರಿಪಾಲಿಸಿದ್ರಿ? ಒಂದು ಏನು 10 ಇಂಚು 12 ಇಂಚು ಚೌಕ ನಾಟಿ ಮಾಡ್ಕೊಂತ ಹೋಗ್ತಾರೆ. 10 ಇಂಚು 12 ಇಂಚು ಚದುರು ಹಾಕ್ತಾರೆ. ಅದು ನಾಟಿ ಚುಕ್ಕಂತ ಹೋದ್ರೆ ಬರ್ತದೆ ಅಂದಾಜು. 10 ಇಂಚು 12 ಇಂಚು 9 ಇಂಚು ಸುಮ್ಚು ಅಂತ ಹೋಗ್ತಾರೆ. ಅದು ತಮ್ಮ ಒಂದು ಲೆಕ್ಕಾಚಾರದ ಮೇಲೆ ಅವ್ರಿಗೆ ಹೆಣ್ಮಕ್ಳಿಗೆ ಅವ್ರಿಗೆ ಅದು ನಿಮ್ಮದು ಮೀಟರ್ ಐತಿ, ಅವ್ರ ಮೀಟರ್ ಅವ್ರು ಎಲ್ಲಿ ಇರ್ತಾರೆ ಅದೇ ಮೀಟರ್ ಅವ್ರಿಗೆ ಮಾಡ್ಕೊಂತ ಹೋಗ್ತಾರೆ. ಅಳತೆ ಪಟ್ಟಿ ಇಟ್ಟೇ ಮಾಡಬೇಕು ಅಂತ ಏನಿಲ್ಲ, ಅದೊಂದು ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹೋಗೋದು. ಮತ್ತೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಆ ಒಂದು ಭೂಮಿನಲ್ಲಿ ಬೆಳೆ ಬೆಳಿಲಿಕ್ಕೆ? ನನಗೆ ಪ್ರಶಸ್ತಿ ಬಂದಿರೋ ತಳಿ ಅಂದ್ರೆ ಸೋನಾ ಮುಸ್ರಿ ಅಮ್ಮ. ಮುಸ್ರಿ ಭತ್ತ ಸೋನಾ ಮುಸ್ರಿ ಅಂತ ಅದು ಸ್ಟ್ಯಾಂಡರ್ಡ್ ಅದ. ಅವತ್ತಿನ ಇದಕ್ಕೆ ಸೋನಾ ಮುಸ್ರಿ ಮಾಡ್ತಿದ್ವಿ. ಈಗೆಲ್ಲ ಆರ್ಎನ್ಆರ್ ಅಂತ ಬಂದೈತಿ. ಈ ಶ್ರೀರಾಮ್ ಅಂತಂದು ಹೈಯೆಸ್ಟ್ ರೇಟ್ ಅದು. ಅದು ಇಷ್ಟೆಲ್ಲ ಮಾಡಿದ್ರು ಕೂಡ ರೈತಿಗೆ ಏನಮ್ಮ ಕೊರತೆ ಅಂದ್ರೆ ಸರ್ಕಾರದ ಒಂದು ಇದು ಸರಿ ಇಲ್ಲ. ರೈತಿಗೆ ಅವ್ರು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ನೀವು ಒಂದು ಕಡ್ಡಿ ಪೆಟ್ಟಿಗೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಹಾಕಿರ್ತಾರೆ ಸರ್ಕಾರದವರು. ನಮ್ಮ ಭತ್ತ ಏನಲ್ಲ ಒಂದು ಚೀಲ ಬಂಗಾರ ತುಂಬ ಕೊಡ್ತಪ್ಪ ಅದಕ್ಕೊಂದು ಕಿಮ್ಮತ್ತಲ್ಲ. ನಾವು ಒಯ್ದಾಗ ಏನ್ ಮಾಡ್ತಾರೆ ಅವ್ನು ಕೇಳಿದ ರೇಟ್ ನಮ್ದು, ನಾವ್ ಹೇಳಿದ ರೇಟ್ ಅಲ್ಲ. ಅವ್ರ ತಗರ ರೇಟು ಅವ್ರು ಕೇಳಿದ್ ಕೊಡ್ತಕ್ಕಂತೇವೆ. ನಮ್ ತಗರ ಅವ್ರು ಕೇಳಿದಂಗೆ ನಾವು ಕೊಡ್ಬೇಕಾಗೈತಿ. ಹಂಗಾಗಿ ರೈತಿಗೆ ಬಂದಿರೋ ಸಮಸ್ಯೆ ಅದು. ಹೌದು, ಪ್ರತಿಯೊಬ್ಬ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆ ಅಂದ್ರೆ ಈ ಬೆಲೆ ಸಮಸ್ಯೆ. ಸರ್ಕಾರ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳೋವರೆಗೂ ರೈತರು ಮೇಲ್ ಬರೋದು ಸಾಧ್ಯ ಇಲ್ಲ. ಅವರು ಬರೀ ರೈತ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡ್ಕೊಂತ ಅಷ್ಟೇ. ಬಟ್ ಅವ್ರಿಗೆ ಆಗಿರೋ ತೊಂದ್ರೆ ಯಾರಿಗೂ ಆಗಿಲ್ಲ. ಅವ್ರಿಗೇನು ಅವರು 4 ಗೋಡೆ ಮಧ್ಯೆ ಕೂಡ ರೈತ ಸಿಡ್ದೇಳ್ತಾ ಇಲ್ಲ. ತನಗೇನೇ ಕಷ್ಟ ಬಂದರೂ ತಾನೇ ಅನುಭವಿಸ್ಕೊಂಡು ಅನ್ನ ನೀಡೋದು ಕಾಯಕವನ್ನು ಮಾತ್ರ ಅವನು ಬಿಡ್ತಾ ಇಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಆ ಒಂದು ರೈತ ವೃತ್ತಿನಲ್ಲೇ ಅವನು ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಅದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ರೈತನ ಒಂದು ಗುಣವೇ ಅದಾಗಿರೋದ್ರಿಂದ ರೈತ ನಿಜಕ್ಕೂ ದೇಶದ ಬೆನ್ನೆಲುಬು ಅನ್ನೋದನ್ನೇ ನಾವು ಅಳವಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಯಾಕೆ ಅಂದರೆ ಸರ್ಕಾರದಿಂದ ಎಷ್ಟೆಲ್ಲ ಸಮಸ್ಯೆಗಳನ್ನು ಅವನು ಎದುರಿಸ್ತಾ ಇದ್ರೂ ಕೂಡ, ಯಾವುದೇ ಒಂದು ಸವಲತ್ತು ಸಿಗದೇ ಇದ್ರೂ ಕೂಡ ಅದೊಂದು ನಿರೀಕ್ಷೆಯಲ್ಲಿರ್ತಾನೆ ಹೊರತು ಆ ನಿರೀಕ್ಷೆಗಾಗೆ ಕೈಕಟ್ಟಿ ಕೂರ್ತಾ ಇಲ್ಲ. ತನ್ನಲ್ಲೇ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ಮೀರಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲ ರೈತರಿಗೂ ಕೂಡ ಈ ಒಂದು ವೇದಿಕೆಯ ಮುಖೇನ ನಮಸ್ಕಾರಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ತಮ್ಮ ಭತ್ತದ ಬೆಳವಣಿಗೆನಲ್ಲಿ ಮೊದಲೇ ಬಂಜರು ಭೂಮಿ ಅದು, ಆ ಭೂಮಿಗೆ ಫಲವತ್ತತೆಯನ್ನು ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಯಾವ್ಯಾವ ಗೊಬ್ಬರಗಳನ್ನು ಬಳಕೆ ಮಾಡಿದ್ರಿ? ರಾಸಾಯನಿಕನ ಅಥವಾ ಸಾವಯವನ ಹೇಗೆ ನೀವು ಬಳಕೆ ಮಾಡಿದ್ರಿ ಸರ್? ಮೊದಲು ತಿಪ್ಪೆ ಗೊಬ್ಬರ ಇರ್ತಾವಮ್ಮ. ಅದಕ್ಕೆ ತಿಪ್ಪೆ ಗೊಬ್ಬರ ಏರಿ ಇವತ್ತು ರಾಸಾಯನಿಕ ಗೊಬ್ಬರ ಹಾಕ್ತಲೇ ಭತ್ತ ಬರೋದಲ್ಲ. ಅದನ್ನು ಎಕರೆಗೆ 2.5 2 3 ಕ್ವಿಂಟಲ್ ಒಳಗೆ ಗೊಬ್ಬರ ಹಾಕ್ಬೇಕು. ನಾವು 3 ಪಟ್ಟು ಗೊಬ್ಬರ ಹಾಕಿದ್ರೆ ಭತ್ತ ಬೆಳೆಯಕ್ಕೆ ಸಾಧ್ಯತೆ ಆಗುತ್ತೆ. ಬರೀ ಇನ್ನು ಇವೇನು ಅಡಿಕೆ ತೋಟ ಮಾಡಿದನಲ್ಲ, ಅಡಿಕೆ ಬಾಳೆ ಇವೆಲ್ಲ ಒಂದು ಅಗಳು ಸರ್ಕಾರಿ ಗೊಬ್ಬರ ಬೆಳೆಸಿಲ್ಲ ನಾನು. ಇವೆಲ್ಲ ಬರೀ ಕುರಿ ತರಿಸೋದು, ಸಗಣಿ ಗೊಬ್ಬರ ಇಲ್ಲ ಹೊರಮಣ್ಣು ಹಾಕೋದು, ಇವನ್ ಏರಿ ಅಡಿಕೆ ತೋಟ ಇವನ್ನೆಲ್ಲ ತೋಟಗಾರಿಕೆ ಮಾತ್ರ ಹಂಗೆ ಬೆಳೆಸಿದ್ದೀನಿ. ಈ ಭತ್ತಕ್ಕೆ ಮಾತ್ರ ರಸಾಯನ ಹಾಕ್ತಲೇ ಭತ್ತ ಬೆಳೆಯೋದಲ್ಲ, ಅದು ಇಳುವರಿ ಕಮ್ಮಿ ಆಗಿಬಿಡ್ತೈತಿ. ಹಂಗಾಗಿ ಈ ಒಂದು ಮಾತು ಹೇಳಿದ್ರಿ ನೀವು, ರೈತಿಗೆ ತುಳಿತಾರೆ ಬರೀ ಮಾಡ್ತಾರಂತ. ಅವ್ನು ಎಷ್ಟು ತುಳಿದ್ರು ಕೂಡ ನಾವು 100 ಜನಕ್ಕೆ ಬಂದ್ರೆ ಅನ್ನ ಹಾಕ್ತಾನೆ. ಆ ಸರ್ಕಾರದಾಗ ಏನು ಮಂತ್ರಿ ಆಗಿರೋ ಲೆವೆಲ್ಗಿರೋರು ಕೂಡ ಇಬ್ಬರು ಬಂದ್ರೆ ಅನ್ನ ಹಾಕಕ್ಕಾಗಲ್ಲ ಅವ್ರ ಕೈಲಿ. ಇದು ಮೊದಲನೇ ಮಾತು. ಅವ್ರ ಮನೆಯವ್ರು ಉಪವಾಸ ಇದ್ರು ಕೂಡ ಬಂದ್ರಿಗೆ ಆತಿಥ್ಯ ಮಾಡ್ತಾರೆ. ಇದು ನಮ್ಮ ಅಪ್ಪರ ಅದು ಹೇಳಿದ್ದ ಮಾತದ. ಅವ್ರು ಉಪವಾಸ ಇದ್ದು ಬಂದ್ರಿಗೆ ಆತಿಥ್ಯ ಮಾಡಿ ಕಳಿಸಿದ್ರೆ ಉದಾಹರಣೆ ನನ್ನ ಕಣ್ಣಿದ್ರಿ ಕಂಡ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪರ ಆಗಲಿ ನಮ್ಮ ಅವ್ವರಾಗಲಿ ಅವರೆಲ್ಲ ಆತಿಥ್ಯ ಮಾಡಿದ್ವಿ. ಇವತ್ತೆಲ್ಲ ಬೆಳೆದು ನಿಂತವ್ ನಾವು. ಆಮೇಲೆ ಸಮಾಜದಾಗ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಮ್ಯಾಕ್ ಬರಕ್ಕೆ ಸಾಧ್ಯ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವತ್ತು ಎತ್ತಿನ ಕಟ್ಟಿ ಸ್ಕೂಲ್ ಕಟ್ಟಿದ್ರು ನಮ್ಮ ಅಪ್ಪರ. ಅದು ನಮ್ಮ ಊರಿಗೆ ಯಾವ ಸಂಪರ್ಕ ಅಂದಲ್ಲ, ಬಸ್ ಇಲ್ಲ ಏನಲ್ಲ, ನಡ್ಕೊಂಡು ಸುತ್ತಲೂ ನೀರು. ಎತ್ತು ಗಾಡಿ ಕಟ್ಟಿ ಸ್ಕೂಲ್ ಕೊಟ್ಟರೆ ಆ ಸ್ಕೂಲ್ಗೆ ಇವತ್ತು ನಮ್ಮ ಮನೆಗೆ ಓಡ್ರು ಅಟ್ಲೀಸ್ಟ್ SLC ತನಕ ಓದಿದ್ರೆ ಇವತ್ತು ನಮ್ಮ ತಮ್ಮನ ಮಕ್ಕಳಾಗಿ ಇವತ್ತು ಲಂಡನ್ನಾಗ ಅದಾರ. ಒಬ್ರು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ರು ಒಟ್ಟು ಎಲ್ಲರೂ ಎಜುಕೇಶನ್ನಾಗ ಇದಾಗ್ಯದ. ಅದು ದುಡ್ದವ್ರನ್ನ ಯಾರನ್ನೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಮ್ಮ ಮಂತ್ಯಾನ. ಎಲ್ಲ ವಿಚಾರದಾಗೂ ದುಡ್ದಕ್ಕೆ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಮ್ಮ ಮಂತ್ಯಾನ ನನಗೆ ಅದೊಂದು ಭಾಳ ಹೆಮ್ಮೆ ಅದು. ಹಾಗೆ ನೀವು ಭತ್ತವನ್ನು ಬೆಳೆದ ನಂತರದಲ್ಲಿ ಕಟಾವಿನ ಸಮಯದಲ್ಲಿ ಯಾವ ರೀತಿ ಅದನ್ನ ಕಟಾವು ಮಾಡಲಿಕ್ಕೆ ಮುಂದಾಗಿದ್ದೀರಾ? ಅಷ್ಟು 8 ಎಕರೆ ಜಮೀನಲ್ಲಿ ಬೆಳೆದಂತಹ ಭತ್ತ ಕಟಾವು ಮಾಡಬೇಕು ಅಂದ್ರೆ ನೀವು ಕೂಲಿ ಆಳುಗಳನ್ನ ಬಳಕೆ ಮಾಡಿದ್ದೀರಾ ಅಥವಾ ಯಂತ್ರೋಪಕರಣ? ಕಟಾವು ಮಾಡೋ ಮಿಷಿನ್ ಬಂದವ. ಬೆಳಿಗ್ಗೆ ಏನು ಗಂಟೆ ಲೆಕ್ಕ ಐತಿ, ಅದು ಮಿಷಿನ್ ಕಟಾವು ಮಾಡಿದ್ರೆ ರಾಶಿ ಮಾಡ್ತಾರೆ. ರಾಶಿ ಮಾಡಿ ಒಣಗಿಸಿ ಮಾರ್ಕೆಟಿಗೆ ಮಾರುಕಟ್ಟೆ ಬಗ್ಗೆ
ನಿಮ್ಮ ಕಡೆ ಮಾರುಕಟ್ಟೆ ಎಲ್ಲಿಗೆ ತಗೊಂಡು ಹೋಗ್ತೀರಾ, ಹೇಗೆ ಅದನ್ನ ಸಾಗಾಣಿಕೆ ಮಾಡ್ತೀರಾ? ಮಾರುಕಟ್ಟೆ ಒಯ್ಯಲ್ಲಮ್ಮ. ಈಗ ಆ ಮಾರುಕಟ್ಟೆ ಒಯ್ಯುವಷ್ಟು ಹೊಲ ಒಣಗಿಸಿ ಅದನ್ನೆಲ್ಲ ಮಾಡೋವಷ್ಟು ಪೇಷನ್ಸಲ್ಲಿ ಜನ ಸಿಗೋದಿಲ್ಲ. ಈಗ ಲೇಬರ್ ಅವರೆಲ್ಲ ಸಿಟಿ ಹಿಡಿದು ಬಿಡ್ತಾರೆ. ಈಗ ಎಲ್ಲ ಸಿಟಿ ಹಿಡಿದು ಎಲ್ಲ ಇದನ್ನು ಮಾಡ್ತಾಯಿದ್ರಲ್ಲ, ಹಂಗಾಗಿ ಅಲ್ಲೇ ಏನು ರೈತ ಅಲ್ಲೇ ಒಣಗಿಸಿ ಅಲ್ಲೇ ಬರ್ತಾರೆ ಖರೀದಾರ. ಅಲ್ಲೇ ಅವ್ರು ಏನು ಕೇಳ್ತಾರೆ ಅದು ನಂಗೆ ಸ್ವಲ್ಪ ಚಿಕ್ಕಮ್ಮಿ ಹಂಗೆ ಕೊಟ್ಬಿಡ್ದು ಅಷ್ಟೇ. ಅವ್ನು ತಿರುಗಾಡೋದಾಗೋದಿಲ್ಲ ಭತ್ತನ. ಇವತ್ತು ಲೇಬರ್ ಹಿಡಿದು ಅದು ಅಷ್ಟು ಮಾಡೋಕ್ಕೆ ಭಾಳ ಕಷ್ಟ ಆಗೈತಿ. ಒಂದು ಗುಡ್ಡಗಾಡು ಪ್ರದೇಶ, ಜಾಲಿ ಮುಳ್ಳು ಬೆಳೆದಂತಹ ಒಂದು ಗಿಡಗಂಟೆ ಬೆಳ್ಕೊಂಡಿದ್ದಂತಹ ಒಂದು ಬಂಜರ ಭೂಮಿಯನ್ನು ನೀವು ಬಂಗಾರದ ಭೂಮಿಯನ್ನಾಗಿ ಮಾಡಿ ಅದರಲ್ಲಿ ಫಲವತ್ತಾದಂತಹ ಬೆಳೆನೇ ಬೆಳೆದಿರೋದಕ್ಕೆ ನೀವು ಮಾದರಿಯಾಗಿದ್ದೀರಾ. ಕಣ್ಮುಂದೆ ಕಾಣುವಂತಹ ಸತ್ಯದ ನಿದರ್ಶನ ನೀವಾಗಿದ್ದೀರಾ. ಇಂತಹ ಒಂದು ಸಾಧನಾ ಕೆಲಸವನ್ನು ಮಾಡಿರುವ ನೀವು ನಮ್ಮ ರೈತರಿಗೆ ಯಾವೊಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ದುಡಿಮೆ ಮಾಡ್ಕೊಂತ ಹೋದ್ರೆ ಆ ದುಡಿಮೆ ನಾವು ಅಪೇಕ್ಷೆ ಪಡದೆ ಬೇಡಮ್ಮ. ಅಪೇಕ್ಷೆ ಪಡೆದಂಗೆ ನೀನು ದುಡಿ, ಆಕಿ ಕಾಣದಂಗೆ ಬಂದು ನಿಮಗೆ ಕೈ ಹಿಡಿತಾಳೆ. ಅದ್ರಾಗೇನು ಎಳ್ಳೆ ಮಾತಲ್ಲ. ನಾನೀಗ ಬಂದೇ ತೀರ್ತಿ ಅಂತ ದುಡಿಬೇಡ. ನೀನು ದುಡಿಮೆ ಮಾಡ, ನಿನಗೆ ಪ್ರತಿಫಲ ಸಿಗ್ತೈತಿ. ನಿನಗೆ ಹೇಳಿ ಬರೋದಲ್ಲ ಅದು. ಈಗ ನಾನು ಯಾವ ನೀವು ಕೇಳಿಲ್ಲ, ನನ್ನ ಅವ್ರು ಕರೆದಾಗ ನನಗೆ ಬಂದಿರೋದು. ಯಾವುದು ಆ ಕೃಷಿ ಪ್ರಶಸ್ತಿಗೆ ನನಗೆ ಆ ತಾಲೂಕು ರೈತ ಕೃಷಿ ಕೇಂದ್ರದವ್ರು ನಾನು ಬಂದು ಕರೆದಾಗ ನನಗೆ ಗೊತ್ತಾಗಿರೋದು. ನಿಮಗೆ ಪ್ರಶಸ್ತಿ ಬರ್ತೈತಿ ಬರ್ರಿ, ನಿಮ್ಮನ್ನ ಇದು ಮಾಡ್ತೇವೆ ಬರ್ರಿ ಅಂತ 2 ಸರಿ ಹೊರಗೆ ಬಂದು ಕರೆದ್ರು. ಆಮೇಲೆ ಎಲ್ಲ ಇದಕ್ಕೂ ಟೂರ್ ಕಳಿಸಿದ ನಮ್ಮನ್ನು, ಇದಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ಅದು ತಾನೇ ಹುಡ್ಕೊಂಬರ್ಬೇಕು. ನೀನು ನನಗೆ ಬರ್ತೈತಿ ಅಂತ ದುಡಿಬೇಡ, ಯಾರೇ ತಗೊಳ್ರಿ ನೀವು. ನನಗೆ ಸಿಗ್ತೈತಿ ಅಂತ ಯಾರು ಮಾಡಬೇಡ. ಯಾವುದೇ ಒಂದು ಕೆಲಸ ಆಗಲಿ ಆಗಲ್ಲ ಅಂತ ಕುತ್ಕೊಳ್ಳೋ ಬದಲು ಆ ಒಂದು ಕಾಯಕದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಹಾಗೆ ನಿಸ್ವಾರ್ಥ ಮನೋಭಾವದಿಂದ ಒಂದು ಕೆಲಸದಲ್ಲಿ ನಾವು ತೊಡಗಿಸ್ಕೊಂತು ಅಂದರೆ ಆ ಒಂದು ಕೆಲಸದಲ್ಲಿ ನಾವು ಯಶಸ್ವಿಯಾಗೋದು ಖಂಡಿತ ಅನ್ನೋದಕ್ಕೆ ಶ್ರೀಯುತ ನಾಗೇಂದ್ರಪ್ಪ ಅವರು ಉದಾಹರಣೆಯಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ನಾಗೇಂದ್ರಪ್ಪ ಸರ್ ಜೊತೆ ಇನ್ನೂ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ನಾಳಿನ ಸಂಚಿಕೆಯಲ್ಲಿ ನಾವು ನಾಗೇಂದ್ರಪ್ಪ ಸರ್ ಅವರ ಬೆಳೆದಿರುವಂತಹ ಬೆಳೆಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶರಣು ಶರಣಾರ್ಥಿ.